ಹಾಯ್ ಹಲೋ ರಾಕ್ ಸ್ಟಾರ್ಸ್. ನ್ಯೂ ವಿಡಿಯೋ, ನ್ಯೂ ಪ್ಲೇಸ್. ನಾವೀಗಿರೋ ಜಾಗ KR ಮಾರ್ಕೆಟ್. ಬನ್ನಿ, KR ಮಾರ್ಕೆಟ್ ನೋಡಿಕೊಂಡು ನನ್ನ ಹತ್ರ ಸ್ವಲ್ಪ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ಜನರ ಹತ್ರ ಕೇಳಿ ಅವ್ರ ಉತ್ತರಗಳನ್ನ ಪಡ್ಕೊಳ್ಳೋಣ. ಸೊ ವೆಲ್ಕಮ್ ಅವರ್ ಚಾನಲ್. ಏನ್ ರೇಟ್ ಇವತ್ತಿಂದ ಸ್ಟಾರ್ಟ್? ಇವತ್ತಿನ ಸ್ಟಾರ್ಟಾ? ನಾವೇ ಫಸ್ಟ್ ಬಂದು ಇರ್ತೀರಾ? ಹೆಂಗೆ ಮಲ್ಗೆ? ಮಲ್ಲಿಗೆ 1000 ರೂಪಾಯಿ, 800 ರೂಪಾಯಿ. ಡ್ರೈವರ್ಗೆ ಏಜ್ ಎಷ್ಟು? ಮಂಜುನಾಥ್. ನಿಮ್ಮ ಹೆಸರು? ದೊರೆ ದೊರೆ. ಸರ್, ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಯಲ್ಲಿ ನಿಮ್ಮಿಬ್ಬರಲ್ಲಿ ಯಾರಿಗೆ ಉತ್ತರ ಗೊತ್ತೋ ಅವ್ರ ಉತ್ತರ ಹೇಳಿ. ಅವ್ರಿಗೆ 500 ರೂಪಾಯಿ ಪ್ರೈಸ್. ಓಕೆನಾ? ನೀವು ಒಂದು ಬಸ್ ಓಡಿಸ್ತಾ ಇರ್ತೀರಾ. ಆ ಬಸ್ಸಲ್ಲಿ 29 ಜನ ಇರ್ತಾರೆ. ಪ್ರಶ್ನೆ ಒಂದೇ ಸತಿ ಹೇಳೋದು, ಮತ್ತೆ ಹೇಳಲ್ಲ. ಕರೆಕ್ಟಾಗಿ ಕೇಳಿಸ್ಕೊಬಿಡಿ. ಬಸ್ಸಲ್ಲಿ 29 ಜನ ಇರ್ತಾರೆ. ಆ ಬಸ್ಸು ಒಂದು ಸ್ಟಾಪಲ್ಲಿ ಒಬ್ರು ಇಳಿತಾರೆ, ಇಬ್ರು ಹತ್ಕೊಂತಾರೆ. ನೆಕ್ಸ್ಟ್ ಸ್ಟಾಪ್ 2ನೇ ಸ್ಟಾಪಲ್ಲಿ ಇಬ್ರು ಇಳಿತಾರೆ, 3 ಜನ ಹತ್ಕೊಂತಾರೆ. 3ನೇ ಸ್ಟಾಪಲ್ಲಿ 3 ಜನ ಇಳಿತಾರೆ, 4 ಜನ ಹತ್ಕೊಂತಾರೆ. ಈಗ ಟೋಟಲ್ ಆಗಿ ಬಸ್ಸಲ್ಲಿರೋ ಡ್ರೈವರ್ ಏಜ್ ಎಷ್ಟು? ಡ್ರೈವರ್ ಕರೆಕ್ಟಾಗಿ ಹೇಳ್ಬೇಕು. ಒಂದೇ ಚಾನ್ಸ್. 35. ನಿಮ್ದು ಆನ್ಸರ್ ಸರ್? 33. 33. ನಿಮ್ದು 35. ಹೆಂಗೆ? ಬಸ್ಸಲ್ಲಿರೋ ಜನ ಸೇರಿಸಿ ಹೇಳೋಣ. ಬಸ್ಸಲ್ಲಿ ಜನ ಸೇರಿ ಹೇಳಿದ್ದು. ಹೆಂಗೆ ಹೆಂಗ್ ಹೇಳಿದ್ರಿ? ಬಸ್ಸಲ್ಲಿರೋ ಜನ ಸೇರಿ. ನೀವ್ ಹೆಂಗ್ ಹೇಳಿದ್ರಿ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಜನ ಸೇರಿನೇ ಇರೋದು. ಎರಡು ಅಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹೆಸರು? ರಮೇಶ್. ಸರ್, ನಿಮ್ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿದೆ ಹೇಳ್ಬೇಕು. ಇವಾಗ ನೀವೊಂದು ಬಸ್ ಓಡಿಸ್ತಾ ಇರ್ತೀರಾ. ಆ ಬಸ್ಸಲ್ಲಿ 29 ಜನ ಇರ್ತಾರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದೇ ಸತಿ ಹೇಳೋದು, ಮತ್ತೆ ಹೇಳಲ್ಲ. ಆ ಬಸ್ಸಲ್ಲಿ 29 ಜನ ಇರ್ತಾರೆ. ಒಂದು ಸ್ಟಾಪಲ್ಲಿ ಒಬ್ರು ಇಳಿತಾರೆ, ಇಬ್ರು ಹತ್ಕೊಂತಾರೆ. 2ನೇ ಸ್ಟಾಪಲ್ಲಿ ಇಬ್ರು ಇಳಿತಾರೆ, 3 ಜನ ಹತ್ಕೊಂತಾರೆ. 3ನೇ ಸ್ಟಾಪಲ್ಲಿ 3 ಜನ ಇಳಿತಾರೆ, ಟೋಟಲ್ ಆಗಿ 4 ಜನ ಹತ್ಕೊಂತಾರೆ. ಈಗ ಟೋಟಲ್ ಆಗಿ ಆ ಬಸ್ಸಲ್ಲಿ ಇರೋ ಡ್ರೈವರ್ ಏಜ್ ಎಷ್ಟು ಹೇಳಿ? 53. ಹೆಂಗೆ 53? ಆಲ್ಮೋಸ್ಟ್ 53 ಇರ್ಬೋದು. ಕರೆಕ್ಟಾಗಿ ಹೇಳಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು 53 ಅಂತ? ಆಲ್ಮೋಸ್ಟ್ ಇಲ್ಲ, 42 ಇರ್ಬೋದು. 42 ಇರ್ಬೋದಾ? Not allowed. Not allowed. ನಮ್ಮ ಹೆಸರು ವೆಂಕಟೇಶ್ ಸರ್. ವೆಂಕಟೇಶ್ ಅಂತ. ವೆಂಕಟೇಶ ಫ್ರಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಸರ್, ನಿಮ್ಗೆ ನಾನು ಜನರಲ್ಲಿ ಒಂದು 4 ಪ್ರಶ್ನೆ ಕೇಳ್ತೀನಿ. ಸರಿ ಸರ್. ಅದಕ್ಕೆ ಉತ್ತರ ಹೇಳಿದ್ರೆ ನಿಮ್ಗೆ ಇಲ್ಲೇ 1000 ರೂಪೀಸ್ ಪ್ರೈಸ್ ಮನಿ. ಸರಿ ಸರ್. ಸರ್, ಮೊದಲನೇ ಪ್ರಶ್ನೆ. ತಲೆ ಇಲ್ದೇ ಇರೋಂಥ ಜೀವಿ ಯಾವ್ದು ಸರ್? ತಲೆ ಇಲ್ಲದೆ ಜೀವಿ ಯಾವ್ದು ಸರ್? ಸರ್, ಅದೇನೋ ನನಗೆ ಇದಿಲ್ಲ ಸರ್. ಸರಿ. ನೆಕ್ಸ್ಟ್ ಪ್ರಶ್ನೆ. ಜೀವಮಾನದಲ್ಲಿ ನಿದ್ದೆ ಮಾಡ್ದಂಗೆ ಇರುವಂತ ಜೀವಿ ಯಾವ್ದು ಸರ್? ಜೀವನದಲ್ಲಿ ನಿದ್ರೆ ಮಾಡಿಲ್ಲ ಜೀವನದೇ ಇರುವೆ. ಇರುವೆ ನಿದ್ದೆ ಮಾಡುತ್ತೆ ಸರ್. ಇರುವೆ ನಿದ್ದೆ ಮಾಡುತ್ತೆ. ನನಗೆ ಗೊತ್ತಾಗಿದೆ ಅದು. ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಪ್ರಪಂಚದಲ್ಲಿ ಪಿಂಕ್ ಹಾಲ್ ಕೊಡೋ ಅಂತ ಪ್ರಾಣಿ ಯಾವ್ದು ಸರ್? ಪಿಂಕ್ ಹಾಲ್. ಇಲ್ಲ ಸರ್, ನನಗೆ ಯಾವ್ದು ಗೊತ್ತಿಲ್ಲ. ಸರ್, ಇನ್ನೊಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ನೀವೊಂದು ಬಸ್ ಓಡಿಸ್ತಾ ಇರ್ತೀರಾ. ಬಸ್ ಓಡಿಸ್ದೆ, ಯಾರಿಗೋಸ್ಕರ ಓಡಿಸ್ದೆ? ಸ್ನೇಹಿತಕ್ಕೋಸ್ಕರ ಓಡಿಸ್ದೆ. ಅದಕ್ಕೆ ಡ್ರೈವರಾ? ಇದೇ ನಾನು ನಿಂಗೆ ಕೊಡೋದು, ಇದು ಫಲ ಕೊಡೋದು? ಬಸ್ ಓಡಿಸಿದ್ದೀನಿ. ಆ ಬಸ್ಸಲ್ಲಿ ಟೋಟಲ್ 29 ಜನ ಇರ್ತಾರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದೇ ಸತಿ ಹೇಳೋದು, ಮತ್ತೆ ಹೇಳಲ್ಲ. ಆ ಬಸ್ಸಲ್ಲಿ 29 ಜನ ಇರ್ತಾರೆ. ಬಸ್ಸು ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪ್ ಹೋಗುತ್ತೆ. ಮೊದಲನೇ ಸ್ಟಾಪಲ್ಲಿ ಒಬ್ರು ಇಳಿತಾರೆ, ಇಬ್ರು ಹತ್ಕೊಂತಾರೆ. ನೆಕ್ಸ್ಟ್ ಸ್ಟಾಪಲ್ಲಿ ಇಬ್ರು ಇಳಿತಾರೆ, 3 ಜನ ಹತ್ಕೊಂತಾರೆ. 3ನೇ ಸ್ಟಾಪಲ್ಲಿ 3 ಜನ ಇಳಿತಾರೆ, 4 ಜನ ಹತ್ಕೊಂತಾರೆ. ಟೋಟಲ್ ಆಗಿ ಇವಾಗ ಆ ಬಸ್ ಡ್ರೈವರ್ ಏಜ್ ಎಷ್ಟು? ಅವ್ರಿಗೆ 47. 47. ಹೆಂಗೆ 47? ಹೆಂಗ್ 47? ಹೆಂಗೆ ಹೇಳಿ ಸರ್? ಇಲ್ಲ ಸರ್. ಹೆಂಗ್ ಹೇಳಿದ್ರೆ ಅಂತ? ನೀವು ಹೇಳಿದ್ದು ಇಬ್ರು ಇಳಿತಾರೆ, ಇಬ್ರು ಹತ್ತಾರೆ. ಅಲ್ಲ, 47 ಅಂತ ಹೇಳಿದ್ರಲ್ಲ, ಹೆಂಗ್ ಹೇಳಿದ್ರೆ ಅಂತ ಕೇಳಿದ್ದು ನಾನು ಹಂಗೆ ಇದಾಗಿ ಹೇಳಿದೆ ಸರ್.
ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಚಿದಾನಂದ. ನೋಡಕ್ ಮಾತ್ರ ಚಿದಾನಂದ, ಒಳಗ್ ಅರ್ಥ ಆಯ್ತಾ? ತಲೆ ಇಲ್ಲ ಜೀವಿ ಯಾವ್ದು ಸರ್? ತಲೆ ಇಲ್ಲದ ಜೀವಿ ಅದೇ ಮನುಷ್ಯ ಜೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓಕೆನಾ? ನಿದ್ದೆ ಮಾಡದ ಇರೋ ಜೀವಿ ಯಾವ್ದು ಸರ್? ನಿದ್ದೆ ಮಾಡದ ಜೀವಿನ ಹ್ಮ್. ಅದು ನಿದ್ದೆ ಮಾಡೋ ಜೀವಿ ಹೆಣ. ಹಾಗೂ ಆಂಜಿನಪ್ಪನವರೇ ನೀವು ಮುಂದುವರಿಸಿ. ಆ ದೆವ್ವದ ಕತೆ ಯಾಕೆ ಕೇಳ್ತೀರಮ್ಮ? ನಾನೆಲ್ಲಿ ಕೇಳ್ದೆ ಹೇಳಿ ಅಂತ. ಹೇಳ. ಮತ್ತೆ ಪಿಂಕ್ ಹಾಲ್ ಕೊಡುವಂತ ಜೀವಿ ಯಾವ್ದು ಸರ್? ಪಿಂಕ್ ಹಾಲ್ ಕೊಡುವಂತ ಜೀವಿನ. ಪಿಂಕ್ ಹಾಲ್ ಯಾವ್ದು ಕೊಡುತ್ತೆ? ಪಿಂಕ್ ಯಾವ್ದು ಕೊಡುತ್ತೆ? ಅದನ್ನೇ ಸರ್ ಕೇಳ್ತಾ ಇರೋದು ನಿಮ್ನ. ಪಿಂಕ್ ಗೊತ್ತಿಲ್ಲ ಬಿಡಿ. ಗೊತ್ತಿಲ್ಲ. ಓಲಿ, ಇನ್ನೊಂದ್ ಪ್ರಶ್ನೆ ಒಂದೇ ಸತಿ ಹೇಳೋದು, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ನೀವೊಂದ್ ಬಸ್ ಓಡಿಸ್ತಾ ಇರ್ತೀರಾ, ಒಂದು ನಾವು ಟೋಟಲ್ ಆ ಬಸ್ ಅಲ್ಲಿ 29 ಜನ ಇರ್ತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಬಸ್ ಅಲ್ಲಿ 29 ಜನ ಇರ್ತಾರೆ. ಒಂದು ಸ್ಟಾಪ್ ಅಲ್ಲಿ ಒಬ್ರು ಇಳಿತಾರೆ, ಇಬ್ರು ಹತ್ಕೊಂತಾರೆ. ಎರಡನೇ ಸ್ಟಾಪ್ ಅಲ್ಲಿ ಇಬ್ರು ಇಳಿತಾರೆ, 3 ಜನ ಹತ್ಕೊಂತಾರೆ. ಮೂರನೇ ಸ್ಟಾಪ್ ಅಲ್ಲಿ 3 ಜನ ಇಳ್ಕೊಂತಾರೆ, 4 ಜನ ಹತ್ಕೊಂತಾರೆ. ಟೋಟಲ್ ಆಗಿ ಇವಾಗ ಆ ಬಸ್ ಡ್ರೈವರ್ ಏಜ್ ಎಷ್ಟು? ಬಸ್ ಡ್ರೈವರ್ ಏಜಾ 34. ಅವ್ರ ಬಿಟ್ಟು ಹೌದು, ಯಾವಾಗಾಯ್ತು ನನ್ಗೆ ಗೊತ್ತಿಲ್ಲ. ಸರ್, ತಲೆ ಇಲ್ಲದ ಜೀವಿ ಯಾವ್ದು ಸರ್? ತಲೆ ಇಲ್ದಿರೋ ಜೀವಿ ಮನುಷ್ಯನೇ ಸರ್. ನಾವು ರೆಡಿ ಇಟ್ಟಿದ್ದೀವಿ, ವಿಷದ ಬಾಟ್ಲು ರೆಡಿ ಇದೆ, ಪಾಲಿಡಾಲ್, ನೆಣಗ್ಗ, ಮತ್ತೆ ರೈಲು ಕಂಬಿ ಇದಿದೆ, ಆಮೇಲೆ ಪಾಳುಬಾವಿ ಇದೆ ಕೊಳ್ಳೆಗಾಲದಲ್ಲಿ, ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ಜೀವನದಲ್ಲಿ ನಿದ್ದೆ ಮಾಡ್ದಲ್ಲೇ ಇರೋ ಜೀವಿ ಯಾವ್ದು ಸರ್? ಜೀವನದಲ್ಲಿ ನಿದ್ದೆ ಮಾಡದಿರೋ ಜೀವಿ ಅಂದ್ರೆ ಸರ್ ಇದಕ್ಕೆ ನಂಗೆ ಆನ್ಸರ್ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಇನ್ಮೇಲೆ ಈ ಮನೆಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆಯಾಗ ಏನೇ ನಡೆದ್ರು ಅವನ ಮನೆಗೆ ಬರ್ಕೊಡ್ದು, ಅವನ ಮುಖ ದರ್ಶನ ಯಾರು ಮಾಡ್ಕೊಡ್ದು. ಪಿಂಕ್ ಹಾಲ್ ಕೊಡುವಂತ ಜೀವಿ ಯಾವ್ದು ಸರ್? ಸರ್ ಇದುವರೆಗೂ ನಾನು ಕುಡ್ದಿಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ಓಕೆ. ನಾನು ಇವತ್ತು ಯಾರ ಮುಖ ನೋಡಿದ್ದೆ? ಚೆನ್ನಾಗಿದ್ದೀರಾ ಸರ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಒಂದೇ ಸತಿ ಹೇಳೋದು. ಹೇಳಿ ಸರ್. ಒಂದು ಬಸ್ ಅಲ್ಲಿ 29 ಜನ ಇರ್ತಾರೆ. 29 ಜನ ಬಸ್ ಓಡಿಸ್ತಾ ಇರ್ತೀರಾ, ಬಸ್ ಅಲ್ಲಿ 29 ಜನ ಇರ್ತಾರೆ. ಓಕೆನಾ? ಒಂದು ಸ್ಟಾಪ್ ಅಲ್ಲಿ ಒಬ್ರು ಇಳಿತಾರೆ, ಎರಡನೇ ಸ್ಟಾಪ್ ಅಲ್ಲಿ ಇಬ್ರು ಇಳಿತಾರೆ, 3 ಜನ ಹತ್ಕೊಂತಾರೆ. ಮೂರನೇ ಸ್ಟಾಪ್ ಅಲ್ಲಿ 3 ಜನ ಇಳಿತಾರೆ, 4 ಜನ ಹತ್ಕೊಂತಾರೆ. ಶ್ರೀಧರ್, ನಾನೀಗೊಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆ ಸರಿಯಾದ ಉತ್ತರ ಕೊಟ್ರೆ 500 ರೂಪಾಯಿ ಕ್ಯಾಶ್ ಪ್ರೈಸ್ ಇಲ್ಲೇ ಕೊಡ್ತೀನಿ, ಸರಿನಾ? ನೀನು ಒಂದು ಬಸ್ ಓಡಿಸ್ತಾ ಇರ್ತೀಯ, ಆ ಬಸ್ ಅಲ್ಲಿ 29 ಜನ ಇರ್ತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊ, ಒಂದೇ ಸತಿ ಹೇಳೋದು ಮತ್ತೆ ಹೇಳಲ್ಲ. ಆ ಬಸ್ ಅಲ್ಲಿ 29 ಜನ ಇರ್ತಾರೆ. ಒಂದೇ ಸ್ಟಾಪ್ ಡ್ರೈವರ್ಗೆ ಏಜ್ ಎಷ್ಟು? ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. ಪ್ರಶ್ನೆ, ತಲೆ ಇಲ್ದಂಗಿರೋ ಜೀವಿ ಏಡಿಕಾಯಿ. ಏಡಿಕಾಯಿ ಇದೆಯಲ್ಲ ಸರ್ ತಲೆ? ಚೆಕ್ ಮಾಡಿ ಸರ್. ಆಮೇಲೆ ಜೀವನದಲ್ಲಿ ನಿದ್ದೆ ಮಾಡದೇ ಇರೋ ಜೀವಿ ಮೀನು. ಮೂರನೇ ಪ್ರಶ್ನೆಗೆ ಆನ್ಸರ್ ಪಿಂಕ್ ಹಾಲ್ ಕೊಡುವಂತ ಪ್ರಾಣಿ ಹಿಪಾಪ್. ನಾಲ್ಕನೇ ಪ್ರಶ್ನೆ, ಮೇನ್ ಪ್ರಶ್ನೆ, ನೀವು ಒಂದು ಬಸ್ ಓಡಿಸ್ತಾ ಇರ್ತೀರಾ, ಅದ್ರಲ್ಲಿ ಎಷ್ಟ್ ಜನ ಆದ್ರೂ ಇಳಿ, ಎಷ್ಟ್ ಜನ ಆದ್ರೂ ಹತ್ಲಿ. ನಾನ್ ಕೇಳಿದ್ದು ಬಸ್ ಡ್ರೈವರ್ ಏಜ್ ಎಷ್ಟು ಅಂತ. ನಿಮ್ ಏಜ್ ಎಷ್ಟು? ನನ್ನ 24 ಸರ್. ಅಷ್ಟೇ ಸರ್ ಆನ್ಸರ್. ನಿಮ್ ಏಜ್ ಎಷ್ಟು? 35. ಅದೇ ಉತ್ತರ. ನಿಮ್ ಏಜ್ ಎಷ್ಟು? ನಮ್ದು 46. ಅದೇ ಉತ್ತರ. ಬಸ್ಸು ನೀವು ಓಡಿಸ್ತಾ ಇರ್ತೀರಾ, ನಾನ್ ಕೇಳಿದ್ದು ಬಸ್ ಡ್ರೈವರ್ ಏಜ್. ನೀವು ಓಡಿಸ್ತಿದ್ರೆ ನಿಮ್ ಏಜನ್ನೇ ನಾನು ಕೇಳಿದ್ದು. ಇದೇ ಉತ್ತರ. ಅಡೇರೆ, ನಿಮ್ ಏಜ್ ಎಷ್ಟು? ನಮ್ದು 56. 56. ಅದೇ ಉತ್ತರ. ನಾನು ಕೇಳಿದ ಪ್ರಶ್ನೆ ಏನು, ನೀವು ಬಸ್ ಓಡಿಸ್ತಾ ಇರ್ತೀರಾ ಅಂತ. ಅಯ್ಯೋ, ಬಸ್ಸಲ್ಲಿ ಏಜ್ ಅಂತ ಕೇಳಿ, ಡ್ರೈವರ್ ಏಜ್ ಅಂತ. ನಿಮ್ಮ ಏಜ್ನೇ ಕೇಳಿ, 56. ಅದೇ ಉತ್ತರ. ಓಕೆ ಸರ್, ಥ್ಯಾಂಕ್ಸ್. ಅದೇ ಉತ್ತರ. ಯಾಕಂದ್ರೆ ನೀವೇ ಬಸ್ ಓಡಿಸ್ತಾ ಇರೋದು, ಬಸ್ ಡ್ರೈವರ್ ಏಜ್ ಕೇಳಿದ್ದು, ಅಂದ್ರೆ ನೀವು ಓಡಿಸ್ತಾ ಇದ್ರೆ ನಿಮ್ಮ ಏಜನ್ನೇ ಕೇಳಿದ್ದು.